ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮೈ ಡೈಲಿ ಬ್ಲಾಗ್ಗೆ ಸ್ವಾಗತ. ಸೊ ಬೆಳಗ್ಗೆ ಲೇಟ್ ಆಗಿತ್ತಂತ ಬೇಗ ಫ್ರೆಶ್ ಅಪ್ ಆಗಿ ಟ್ಯಾಬ್ ಅನ್ನ ಓಪನ್ ಮಾಡಿ ಡೈಲಿ ಮಾಕ್ ಬರೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಇಲ್ಲಿ ಡೈಲಿ ಮಾಕ್ ನಲ್ಲಿ ಮೇನ್ ಆಗಿ ಕ್ವಾಂಟಿಟೇಟಿವ್ ಅಪ್ಟಿಟ್ಯೂಡ್ ಏನದ, ಸೊ ಅದನ್ನ ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಅಂದ್ರೆ ನಾಳೆ ದಿನ ಏನಿತ್ತು ನಂದ ಎಕ್ಸಾಮ್ ಇತ್ತು IBPS PO. ಸೊ ಅದಕ್ಕಾಗಿ ಒಂದು ಮಾಕ್ ಕೊಟ್ಟು ಹೋಗೋಣ ಅಂತ ಇದನ್ನ ಸ್ಟಾರ್ಟ್ ಮಾಡಿ. ಇಲ್ಲಿ ಮಾರ್ಕ್ಸ್ ಅನ್ನು ನೋಡ್ಬೋದು. ಸೊ ಬೆಳಿಗ್ಗೆ ಲೇಟ್ ಆದ್ರಿಂದ ಮಾರ್ಕ್ಸ್ ಕೂಡ ಏನೈತಿ ಕಮ್ಮದು. ಸೊ ಇಲ್ಲಿ 15 ಮಾರ್ಕ್ಸ್ ಅಷ್ಟ ಬಂದು. ಸೊ ನೆಕ್ಸ್ಟ್ ಇದಾದ ನಂತರ ನಾನು ಬೆಳಿಗ್ಗೆ ನಾಷ್ಟ ಮಾಡಿ ಬರ್ಬೇಕಂತ ಹೋದ್ನಿ. ಸೊ ಇಲ್ಲಿ ಹೋಗೋಕೆ ಏನೈತಿ ಒಮ್ಮೊಮ್ಮೆ 4 ಬಸ್ ಏನೈತಿ ಇಲ್ಲಿ ಹಾದಿಯಾಗಿ ಭೇಟಿ ಅದು. ಸೊ ಅವಕ್ಕೊಂದು ಟಾಟಾ ಅಂತ ಹೇಳಿ ನೆಕ್ಸ್ಟ್ ನಾನು ನಾಷ್ಟ ಮಾಡಕಂತ ಮುಂದೆ ರೋಡ್ ದಾಟಿ ಆಚೆ ಕಡೆ ಹೋದ್ನಿ. ಸೊ ಇಲ್ಲಿ ಪುರಿ ಅನ್ನ ತಗೊಂಡ ಪುರಿ ಮಸ್ತ್ ಪಕ್ಕಿ ಪುರಿ ಅನ್ನ ಬಡದ ಏನೈತಿ ಮತ್ತೆ ಹೊಳ್ಳಿ ನಾನು ಲೈಬ್ರರಿಗೆ ಬಂದ. ಸೊ ಮತ್ತ ನನ್ನ ಸ್ಟಡಿಯನ್ನ ಕಂಟಿನ್ಯೂ ಮಾಡಿ ಇಲ್ಲಿ ರೀಸನಿಂಗ್ ನ ಮಾಕ್ ಅನ್ನ ಸ್ಟಾರ್ಟ್ ಮಾಡಿ. ಸೊ ರೀಸನಿಂಗ್ ಸ್ವಲ್ಪ ನಂಗೆ ಟಫ್ ಆಗುತ್ತೆ, ಸೊ ಆದ್ರೂ ಟ್ರೈ ಮಾಡಿ. ಸೊ ಇದರಲ್ಲೂ ಕೂಡ ಏನೈತಿ ಮಾರ್ಕ್ಸ್ ಅಷ್ಟಕ್ಕಷ್ಟ ಅದು. ಸೊ ಜಾಸ್ತಿ ಏನ ಇದರಲ್ಲಿ ಕೂಡ ಬರ್ಲಿಲ್ಲ. ಸೊ ರೀಸನಿಂಗ್ ಒಳಗ ನಿಮ್ಗೆ ಯಾವ ರೀತಿ ಆಗುತ್ತೆ ಅನ್ನೋದನ್ನ ತಿಳಿಸ್ರಿ. ಇದರಲ್ಲಿ ಒಂದು ಕ್ವಶನ್ ಬಂತಂದ್ರ 5 ಕ್ವಶನ್ ಸಲೀಸಾಗಿ ಹೋಗ್ತಾವು. ಸೊ ಆ ರೀತಿ ಇರ್ತದ. ಸೊ ಇಲ್ಲಿ 11 ಮಾರ್ಕ್ಸ್ 11 ಅಷ್ಟ ಕರೆಕ್ಟ್ ಅದು. ಸೊ ಟೋಟಲ್ ನಾನು 15 ಅಟೆಂಪ್ಟ್ ಮಾಡಿನಿ, ಅದರಲ್ಲಿ 11 ಮಾತ್ರ ಏನೈತಿ ಇಲ್ಲಿ ಕರೆಕ್ಟ್ ಅದು. ನೆಕ್ಸ್ಟ್ ಅಂದ್ರ ಇವತ್ತ ಮಧ್ಯಾಹ್ನ ಏನೈತಿ ನಾನು ಬೆಳಗಾಂಕ್ ಹೋಗ್ಬೇಕಾಗೈತಿ ಎಕ್ಸಾಮ್ ಸಂಬಂಧ. ನಾಳೆ ಎಕ್ಸಾಮ್ ಐತಿ. ಸೊ ಇವತ್ತನ ಹೋಗ್ಬೇಕು, ಇವತ್ತು ಹೋಗಿ ಅಲ್ಲಿ ವಸತಿ ಮಾಡ್ಬೇಕು. ಸೊ ಅದಕ್ಕಾಗಿ ಮಧ್ಯಾಹ್ನ ಊಟ ಮಾಡ್ಕೊಂಡ ಬಸ್ ಸ್ಟ್ಯಾಂಡ್ ಬನ್ನಿ. ಸೊ ಬಸ್ ಸ್ಟ್ಯಾಂಡಲ್ಲಿ ಒಂದು ಅರ್ಧ ತಾಸು ಕಾದ ನಂತರ ಏನೈತಿ ಬಸ್ ಬಂತು. ಸೊ ಅರ್ಧ ತಾಸು ಕಾದ ನಂತರ ಬಸ್ ಬಂದ ನಂತರ ಬಸ್ನಲ್ಲಿ ಹತ್ಕೊಂಡ್ ಏನೈತಿ ನಾನು ನನ್ನ ಜರ್ನಿಯನ್ನ ಸ್ಟಾರ್ಟ್ ಮಾಡಿನಿ. ಸೊ ಅಪ್ ಟು ಬೆಳಗಾವಿ ತನ. ಸೊ ಬೆಳಗಾವಿಗೆ ನಿಮ್ಮ ಯಾರ್ಯಾರು ಎಕ್ಸಾಮ್ ಬಂದಾವ ಅನ್ನೋದನ್ನ ತಿಳಿಸ್ರಿ. ಸೊ ಇದು ಪೋದಾರ್ ಸ್ಕೂಲ್ ಅಪೋಸಿಟ್ ಇರುವಂತ ಒಂದು ಡಿಜಿಟಲ್ ಇದ್ರೊಳಗ ಇಲ್ಲಿ ಎಕ್ಸಾಮ್ಗಳು ಬರ್ತಾವ. ಸೊ ಅಲ್ಲಿ ಎಕ್ಸಾಮ್ ಬರಕ್ ಹೋಗಿನಿ. ಸೊ ಮುಂದ್ ಬಂದಂಗ ಬೆಳಗಾವಿ ಸನಿ ಆದಂಗ ಏನೈತಿ ತಂಡಿನೂ ಸ್ಟಾರ್ಟ್ ಆತು. ಸೊ ಕತ್ಲನು ಆತು. ಸೊ ಕತ್ಲಾಗಿತ್ತು, ಹಂಗ ನಮ್ ಜರ್ನಿ ಸ್ಟಾರ್ಟ್ ಆತು. ಬೆಳಗಾವಿಗೆ ಹೋದ ನಂತರ ಏನಾಗತ್ತ, ಸೊ ಅಲ್ಲಿ ಇಲ್ಲಿ ನಮ್ಮ ಸೈಡ್ ಕಡೆಯಿಂದ ಆ ಕಡೆ ಸೈಡ್ ಥಂಡಿನೂ ಜಾಸ್ತಿ ಆಗತ್ತ, ಹಾಗೆ ಮಳೆ ಕೂಡ ಜಾಸ್ತಿ ಆಗತ್ತ. ಸೊ ನಾ ಹೋದ ಟೈಮ್ದಾಗ ಯಾವುದೇ ರೀತಿ ಮಳೆ ಇರಲಿಲ್ಲ, ಬಟ್ ಏನೈತಿ ಥಂಡಿ ಮಾತ್ರ ಜಾಸ್ತಿ ಇತ್ತು. ಸೊ ನಿಮ್ ಕಡೆ ಇವಾಗ ಥಂಡಿ ಯಾವ ರೀತಿ ಐತಿ ಅನ್ನೋದನ್ನ ತಿಳಿಸ್ರಿ. ಸೊ ಬೆಳಗಾವಿಗೆ ಹೋಗಿ ನಮ್ಮ ತಮ್ಮದಾನು ಅವಂಗ ಕಾಲ್ ಮಾಡಿ ಕರ್ಯಾಕ್ ಬಾ ಅಂತ ಹೇಳಿನಿ. ಸೊ ಅವ್ನು ಬೈಕ್ ತೊಗೊಂಬಂದ. ಸೊ ಬೈಕ್ನಿಂದ ನೆಕ್ಸ್ಟ್ ನಾವು ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಊಟ ಪಟ ಮಾಡಿ ನಂತರ ನಾವು ನಾಳೆ ಬ್ಲಾಗ್ ಅಂದ್ರೆ ಎಕ್ಸಾಮ್ ಡೇ ದಿನದ ಸ್ಟಾರ್ಟ್ ಮಾಡ್ನು ಅಲ್ಲಿಂದ. ಸೊ ಇಲ್ಲಿ ಬಸ್ ಸ್ಟ್ಯಾಂಡ್ಗೆ ಹೋಗಿ ಮುಟ್ಟಕ್ಕೆ ಸ್ವಲ್ಪ ಲೇಟ್ ಆಯ್ತು. ಸೊ ಬೆಳಗಾವಿದಾಗ ಟ್ರಾಫಿಕ್ಕು ಜಾಸ್ತಿ. ಸೊ ಹಂಗಟ್ ಹಿಂಗಟ್ ಮಾಡಿ ಬೆಳಗಾವಿ ಬಸ್ ಸ್ಟ್ಯಾಂಡ್ಗೆ ಬಂದು ನಿಂತೀವಿ. ಸೊ ಕಾಲ್ ಮಾಡಿ ತಮ್ಮ ಕರ್ಯಾಕ್ ಬಾ ಅಂತ ಹೇಳಿ. ಸೊ ಅಲ್ಲಿ ಟ್ರಾಫಿಕ್ದಾಗ ಸಿಕ್ಕೊಂಡ ಅವೊಂದು ಅರ್ಧ ತಾಸು ಲೇಟ್ ಮಾಡಿ ಬಂದ. ಸೊ ನಾವು ರೂಮಿಗೆ ಹೋಗ್ಬೇಕಂದ್ರೆ ರಾತ್ರಿ 9 ಆಗಿತ್ತು. ನಾ ಬೆಳಿಗ್ಗೆ ಅಂದ್ರೆ ಸಾಯಂಕಾಲ ಈವ್ನಿಂಗ್ 4 ಗಂಟೆಗೆಲ್ಲ ಬಸ್ ಹತ್ತೀನಿ. ಸೊ ಹೋಗ್ಬೇಕಾರೆ 9 ಗಂಟೆ ಆಗಿತ್ತು. ಸೊ ರೂಮಿಗೆ ಬಂದ ಫ್ರೆಶ್ ಅಪ್ ಆಗಿ ಊಟ ಪಟ್ಟ ಮಾಡಿ ಏನೈತಿ ಇಲ್ಲಿ ನಾವು ರೂಮ್ ನೋಡ್ಬೋದು ನೀವು. ಸೊ ನೆಕ್ಸ್ಟ್ ಮಾರ್ನಿಂಗ ಬೇಗ ಎದ್ದ, ಬೇಗ ಅಂದ್ರೆ 6 ಗಂಟೆಗೆ ಎದ್ದು ಏನೈತಿ ನಮ್ಮ ಜರ್ನಿಯನ್ನ ಸ್ಟಾರ್ಟ್ ಮಾಡಿದ್ವಿ. ಸೊ ಇದು ಮಾರ್ನಿಂಗ್ದ. ಸೊ ಮಾರ್ನಿಂಗ್ದಲ್ಲಿ ನೋಡ್ಬೋದು ನೀವು. ಸೊ ನಾವು ಇರೋದ 3rd ಫ್ಲೋರ್ನಲ್ಲಿ ಇದ್ವಿ. ಸೊ ಇಲ್ಲಿ ಮಾರ್ನಿಂಗ್ದ ಮತ್ತೆ ಹೊಳ್ಳಿ ಏನೈತಿ ಎಕ್ಸಾಮ್ ಸೆಂಟರ್ಗೆ ಬಿಡಾಕವ ಬಂದಿದ್ದ. ಇಲ್ಲಿ ಎಕ್ಸಾಮ್ ಸೆಂಟರ್ದಲ್ಲಿ ನೋಡ್ಬೋದು. ಸೊ ಇಲ್ಲಿ ಬ್ಯಾಗ್ ತೆಗೆದಿಡ್ರಿ ಅಂತ ಅವ್ರು ಹೇಳ್ತಾ ಇದ್ರು. ಸೊ ನಾ ಹಂಗೆ ಶಾರ್ಟ್ ಒಂದು ವಿಡಿಯೋ ಮಾಡ್ಕೊಂಡ ನನ್ನ ಬ್ಯಾಗನ್ನು ತೆಗೆದಿಟ್ಟ ಹಾಲ್ ಟಿಕೆಟ್ ಎಲ್ಲ ತೊಗೊಂಡು ಎಕ್ಸಾಮ್ ಬರ್ದ ಹೊಳ್ಳಿ ಬಸ್ ಸ್ಟ್ಯಾಂಡ್ಗೆ ಬಂದ ಬಸ್ಸನ್ನು ಹತ್ನಿ. ಸೊ ಬಸ್ ಇಲ್ಲೇನು ಅಷ್ಟೇನು ರಶ್ ಇರಲಿಲ್ಲ ಬರುವಾಗ. ಸೊ ಬಸ್ ಎಲ್ಲ ಖಾಲಿ ಖಾಲಿನೇ ಇತ್ತು. ಸೊ ಡೈರೆಕ್ಟ್ ಏನೈತಿ ನಮ್ಮ ಊರಿಗೇನೆ ಇತ್ತು ನಾ ಇರುವಂಥ ಸ್ಥಳಕ್ಕೆ. ಸೊ ಅಲ್ಲಿಗೆ ಬಸ್ಸನ್ನು ಹತ್ತಿ ಬನ್ನಿ. ಸೊ ಇಲ್ಲಿ ಬೆಳಗಾವಿಂದ ಬರ್ತಾ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಕಿಲ್ಲಾ ಅಂತ ಕೆರಿ ಅದ. ಸೊ ಇಲ್ಲಿ ಕೆರಿ ತಕ ಇವು ಕಂಟಿನ್ಯೂ ಇರ್ತಾವ ಜೇಕ್ಗಳ ಎಲ್ಲ ಸಣ್ಣ ಹುಡುಗರಿಗೆ ಆಟ ಆಡಕ. ಸೊ ಇಲ್ಲಿ ಯಾರಾದ್ರೂ ಹೋಗಿದ್ರ ತಿಳಿಸ್ರಿ. ಸೊ ನಾನಂತರೂ ಇಲ್ಲಿ ಒಮ್ಮೆ ಹೋಗೇ ಇಲ್ಲ. ಸೊ ಕಂಟಿನ್ಯೂ ಇರತ್ತವ. ಇಲ್ಲಿ ಪಾರ್ಕ್ ತರ ಇಲ್ಲಿ ಮಾಡಿದಾರ ಬೆಳಗಾವಿದಾಗ. ಮತ್ತೆ ಇಲ್ಲಿ ಬೋಟಿಂಗ್ ವ್ಯವಸ್ಥೆ ಕೂಡ ಐತಿ. ಸೊ ಇಲ್ಲಿ ನೀವು ನೋಡ್ಬೋದು ಬೋಟ್ ಕಾಣುತ್ತೆ ಅಲ್ಲಿ ಒಂದ. ನೆಕ್ಸ್ಟ್ ಇಲ್ಲಿ ಕಾಣ್ತದ. ಸೊ ಕಾಣಿದ್ರೆ ಏನೈತಿ ಕಮೆಂಟ್ ನಲ್ಲಿ ತಿಳಿಸ್ರಿ ಕಾಯ್ತ ಅನ್ನೋದನ್ನ. ಸೊ ಇಲ್ಲದ ನೋಡ್ರಿ ಬೋಟ. ಹೊಳ್ಳಿ ಬರೋ ಟೈಮ್ಗೆ ಏನೈತಿ ಇಲ್ಲಿ ಮಳೆ ಸ್ಟಾರ್ಟ್ ಆಯ್ತು ಬೆಳಗಾವಿದಾಗ. ಸೊ ನಿನ್ನೆ ಯಾವ ರೀತಿಯೂ ಮಳೆ ಇರಲಿಲ್ಲ, ಬಟ್ ಇವತ್ತೇನೈತಿ ಎಕ್ಸಾಮ್ ಮುಗಿಸಿ
ಹೊಳಿ ಬರ್ಬೇಕಾದ್ರೆ ಇಲ್ಲಿ ಏನೈತಿ ಮಳೆಯನ್ನು ಸ್ಟಾರ್ಟ್ ಆಗುತ್ತೆ. ಸೊ ನಮ್ಮೂರು ಸನ್ನೆ ಬಂದಾಗ ಯಾವುದೇ ರೀತಿಯಾದ ಮಳೆ ಇರೋದಿಲ್ಲ. ಸೊ ಇಲ್ಲಿ ಬೆಳಗಾವ್ದಾಗ ಜಾಸ್ತಿ ಮಳೆ ಇರ್ತದೆ. ಮತ್ತು ನಿಮ್ಮ ಕಡೆ ಹೆಂಗೈತಿ ಮಳೆ ಅನ್ನೋದನ್ನು ತಿಳಿಸ್ರಿ, ಗೊತ್ತಾಗುತ್ತೆ ನಮಗೂ. ಹಾಗೆ ನಿಮ್ಮ ಊರು ಯಾವ್ದು ಅನ್ನೋದನ್ನು ತಿಳಿಸ್ರಿ, ಯಾರ್ಯಾರು ಎಲ್ಲಿಂದ ಓದಾತ್ತೀರಿ. ಸೊ ಹಾಗೆ ಈ ಯಾವ ಎಕ್ಸಾಮ್ಗಾಗಿ ನೀವು ಪ್ರಿಪೇರ್ ಮಾಡತ್ತೀರಿ ಅನ್ನೋದನ್ನು ತಿಳಿಸ್ರಿ. ನಾ ಮಾತ್ರ ಬ್ಯಾಂಕಿಂಗ್ ಓದತ್ನು. ಸ್ಟೇಟ್ ಎಕ್ಸಾಮ್ಸ್ಗೆ ಓದ್ಬೋದಾಗಿತ್ತು, ಕರೆ ಒಂದು ವರ್ಷ ಏನೈತಿ GK ಅನ್ನೋ ಓದೋದು ಬಿಟ್ಟ ಭಾಳ ದಿನ ಆಯ್ತು. ಹಾಗಾಗಿ ಅದಕ್ಕೇನು ತಲೆ ಕೆಡ್ಸೊಂದಿಲ್ಲ. ಈಗ ಕಂಟಿನ್ಯೂ ಬ್ಯಾಂಕ್ ಎಕ್ಸಾಮ್ಸ್ ಇರೋದ್ರಿಂದ ಅದಕ್ಕನ ಓದಾತ್ನು. ಸೊ ಇಲ್ಲಿ ನಿಮ್ಗೆ ಹೋಗೋ ಹಾದಿಯಾಗ ಏನೈತಿ ಡೈನೋಸಾರ್ ಕಾಣಿತ್ತಂದ್ರೆ ಕಮೆಂಟ್ನಲ್ಲಿ ತಿಳಿಸ್ರಿ, ಕಾಯಿನ್ತ ಅನ್ನೋದನ್ನ. ಸೊ ನೀವು ಡೈನೋಸಾರ್ ಒಂದು ಸ್ಟ್ಯಾಚು ಮಾಡಿದಾರ ಅದನ್ನ. ಸೊ ಇಲ್ಲಿ ನೋಡ್ಬೋದು ಬೆಳಗಾವ್ನ ಅತಿ ಎತ್ತರವಾದ ಧ್ವಜಸ್ತಂಭ ಐತಿ ಇಲ್ಲಿ. ಸೊ ಇದು ಇನ್ನೂ ಎತ್ತರ ಇತ್ತು, ಪೂರ್ತಿ ಕಾಣಲಿಲ್ಲ. ಮತ್ತು ಇದ್ರೊಳಗೆ ಏನು ಧ್ವಜನ ಹಾಕಿರ್ಕಿಲ್ಲ, ಕಾಯಿಲೆ ಇತ್ತು. ಅದಕ್ಕಾಗಿ ನಾನು ಏನು ಗುದ್ದೆ ಆಡಲಿಲ್ಲ ಅದಕ್ಕೆ ನೋಡಕ್ಕೆ. ಸೊ ಹಂಗೆ ಬರ್ತಾ ನಮ್ಮೂರು ಬಿಡ್ತು. ಸೊ ನಮ್ಮೂರು ಗುಡ್ಡವನ್ನು ನೋಡ್ಬೋದು ನೀವು ಇಲ್ಲಿ ಯಾವ ರೀತಿ ಐತೆ ಅನ್ನೋದನ್ನು. ಸೊ ಎಲ್ಲ ಕಡೆ ಈಗ ಮಳೆ ಸೀಸನ್ ಇರೋದ್ರಿಂದ ಹಚ್ಚ ಹಸಿರಾಗೈತಿ, ನೋಡ್ಬೋದು ನೀವು. ಸೊ ನೆಕ್ಸ್ಟ್ ನನ್ನ ಎಕ್ಸಾಮ್ ಯಾವ ರೀತಿ ಆಯಿತು ಅನ್ನೋದನ್ನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಯಾವ ರೀತಿ ನಾ ಎಷ್ಟು ಅಟೆಂಪ್ಟ್ ಮಾಡಿ, ಹಾಗೆ ಯಾವ ಸೆಕ್ಷನ್ದಲ್ಲಿ ನಮ್ಗೆ ಟಫ್ ಅನಿಸ್ತು ಅನ್ನೋದನ್ನು. ಸೊ ಕಂಪೇರ್ ಟು SBI PO ಏನೈತಿ, IBPS PO ಒಂದಿಟ ಈಜಿನ ಅನಿಸ್ತು. ಸೊ ಹಂಗೇನು ಟಫ್ ಇರಲಿಲ್ಲ SBIಕ್ಕಿಂತ. ಆದರೂ ನಂದು ಪಾಸ್ ಆಗೋದಿಲ್ಲ ಅನ್ನೋದು ಕಾನ್ಫಿಡೆನ್ಸ್ ಐತಿ, ಯಾಕಂದ್ರೆ ನಾನು ಅಟೆಂಪ್ಟ್ ಕಡಿಮೆ ಅದು. ಸೊ ಅದನ್ನೆಲ್ಲ ನಿಮ್ಗೆ ನಾಳೆ ಡಿಸ್ಕಷನ್ ಮಾಡ್ತೀನಿ. ಸೊ ವಿಡಿಯೋನ ಏನೈತಿ ಇಲ್ಲಿಗೆ ಮುಗಿಸೋಣ. ಸೊ ಇಲ್ಲಿ ನಮ್ಮೂರು ಹಾದಿಯಾಗ ಒಂದು ಗಾರ್ಡನ್ ಹತ್ತೈತಿ ಇಲ್ಲಿ. ಸೊ ಇದು ಯಾವುದು ಅನ್ನೋದನ್ನು ನಿಮ್ಗೆ ಗೊತ್ತಿದ್ರೆ ಕಮೆಂಟ್ನಲ್ಲಿ ತಿಳಿಸ್ರಿ. ಸೊ ಇಲ್ಲಿ ನೋಡ್ಬೋದು ನೀವು ಗಾರ್ಡನ. ಸೊ ಈ ರೀತಿ ಅದ, ಇಲ್ಲಿ ಮಂದಿ ಜಾಸ್ತಿ ಹೋಗ್ತಾರೋ. ಸೊ ಇಲ್ಲಿ ಲವ್ ಬರ್ಡ್ಸ್ ಜಾಸ್ತಿ ಹೋಗುವ, ನಮ್ಮಂಥವ್ರೆಲ್ಲ ಯಾರ ಸಿಂಗಲ್ಸ್ ಹೋಗಂಗಿಲ್ಲ. ಗೊತ್ತಿದ್ರೆ ತಿಳಿಸ್ರಿ ಯಾವ ಪ್ಲೇಸ್ ಅನ್ನೋದನ್ನ ಇದೆ. ಹಾಗೆ ನಿಮ್ಮ IBPS POನಲ್ಲಿ ಎಷ್ಟು ಅಟೆಂಪ್ಟ್ ಮಾಡಿರಿ ಅನ್ನೋದನ್ನು ತಿಳಿಸ್ರಿ. ಹಾಗೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸೊ ನನ್ನ ಪ್ರತಿಯೊಂದು ಡೈಲಿ ವ್ಲಾಗ್ ಆಗಿರ್ಬೋದು, ಹಾಗೆ ಈ ಎಕ್ಸಾಮ್ ಬಗ್ಗೆ ಟಿಪ್ಸ್ಗಳಾಗಿರ್ಬೋದು, ಸೊ ಇವುಗಳನ್ನ ನಾನು ಇದೇ ಒಂದು ಚಾನಲ್ನಲ್ಲಿ ನೀಡ್ತೀನಿ. ಸೊ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ಸ್.